ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪೊಲೀಸರು ಕರೆ ತಂದಿದ್ದಾರೆ ಪವಿತ್ರರನ್ನ. ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡ. ಕೊಲೆ ಕೇಸ್ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಈಗ ಸ್ಥಳ ಮಾಜರು. ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪೊಲೀಸರು ಪವಿತ್ರ ಗೌಡಳನ್ನ ಕರೆತರಲಾಗಿದೆ. ಹತ್ಯೆ ನಡೆದ ದಿನ ಪವಿತ್ರ ಗೌಡ ಧರಿಸಿದ್ದ ಬಟ್ಟೆ ಚಪ್ಪಲಿಯನ್ನ ಮಹಜರ್ ಮಾಡಲಾಗ್ತಾ ಇದೆ. ಅದನ್ನು ವಶಕ್ಕೆ ಪಡಿತಾರೆ. ಮಹಜರ್ ನಡೆಸಿ ಬಟ್ಟೆ ಚಪ್ಪಲಿಯನ್ನ ಜಪ್ತಿ ಮಾಡಲಾಗುತ್ತೆ ಪೊಲೀಸರಿಂದ. ಪ್ರಕರಣದಲ್ಲಿ ಮಹತ್ವದ ಸಾಕ್ಷಿಯಾಗಿರುವಂತಹ ಪವಿತ್ರ ಚಪ್ಪಲಿ. ರೇಣುಕಾಸ್ವಾಮಿಗೆ ಪವಿತ್ರ ಚಪ್ಪಲಿಯಲ್ಲಿ ಹೊಡೆದಿದ್ದಾಳೆ ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷ್ಯ ಆಗುತ್ತೆ. ಹಾಗಾಗಿ ಪವಿತ್ರ ಗೌಡ ಚಪ್ಪಲಿಯನ್ನ ಇವತ್ತು ವಶಕ್ಕೆ ಪಡೆಯಲಿದ್ದಾರೆ ಪೊಲೀಸರು. ನಟ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಭೀಕರ ಹತ್ಯೆ ಆಗಿದೆ. ಹತ್ಯೆಗೂ ಮುನ್ನ ರೇಣುಕಾಸ್ವಾಮಿಗೆ ಮೊದಲು ಚಪ್ಪಲಿಯಲ್ಲಿ ಹೊಡೆದಿದ್ದು ಪವಿತ್ರ ಗೌಡ. ಹಾಗಾಗಿ ಈಗ ಪವಿತ್ರ ಗೌಡಳನ್ನ ಅವರ ಮನೆ ಕರೆದುಕೊಂಡು ಹೋಗಿ ಸ್ಥಳ ಮಾಜರನ್ನ ನಡೆಸಲಾಗುತ್ತೆ. ಈಗ ಅನ್ನಪೂರ್ಣೇಶ್ವರಿ ಠಾಣೆಯಿಂದ ಪವಿತ್ರ ಗೌಡ ಮನೆಗೆ ಪವಿತ್ರ ಗೌಡಳನ್ನ ಕರೆದುಕೊಂಡು ಹೋಗಲಾಗಿದೆ. ಅಲ್ಲಿ ಸ್ಥಳ ಮಾಜರನ್ನ ನಡೆಸಲಾಗುತ್ತೆ. ಕೊಲೆ ಕೇಸ್ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ಸ್ಥಳ ಮಾಜರು. ಅವತ್ತು ಹತ್ಯೆ ನಡೆದಂತಹ ದಿನ ಆಕೆ ಧರಿಸಿದಂತಹ ಬಟ್ಟೆ ಹಾಗೂ ಚಪ್ಪಲಿಯನ್ನ ವಶಕ್ಕೆ ಪಡಿತಾರೆ ಇವತ್ತು ಪೊಲೀಸರು. ಪವಿತ್ರ ಗೌಡಳನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಇದು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಈ ಪೊಲೀಸ್ ವ್ಯಾನ್ ನಲ್ಲಿ ಪವಿತ್ರ ಗೌಡಳನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. ಮನೆಯಲ್ಲಿ ಮಹಜರನ್ನ ನಡೆಸಲಾಗುತ್ತೆ. ರೇಣುಕಾಸ್ವಾಮಿ ಹತ್ಯೆ ನಡೆದಂತಹ ದಿನ ಆಕೆ ಧರಿಸಿದಂತಹ ಬಟ್ಟೆ ಹಾಗೆ ಚಪ್ಪಲಿಯನ್ನ ವಶಕ್ಕೆ ಪಡಿತಾರೆ ಪೊಲೀಸರು. ಅದು ಸಹ ಪ್ರಮುಖವಾದಂತಹ ಸಾಕ್ಷ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಸಾಕ್ಷಿಯನ್ನ ಸಹ ಇವತ್ತು ಪೊಲೀಸರು ಕಲೆ ಹಾಕ್ತಾರೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಈಗಾಗಲೇ ಪವಿತ್ರ ಗೌಡಳನ್ನ ಆಕೆ ಮನೆಗೆ ಕರೆದುಕೊಂಡು ಹೋಗ್ಲಾಗಿದೆ. ಅಲ್ಲಿ ಸ್ಥಳ ಮಾಜರನ್ನ ಪೊಲೀಸರಿಂದ ನಡೆಸಲಾಗುತ್ತೆ. ರೇಣುಕಾಸ್ವಾಮಿ ಕೊಲೆಗೂ ಮುಂಚೆ ಮೊದಲು ಹೊಡೆದಿದ್ದೆ ಪವಿತ್ರ ಗೌಡ ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಆಕೆ ಅಂದು ಧರಿಸಿದಂತಹ ಚಪ್ಪಲಿ ಹಾಗೆ ಬಟ್ಟೆಯನ್ನ ವಶಕ್ಕೆ ಪಡೆಯಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.